ಪಕ್ಷದಿಂದ ಮತ್ತು ಸಂಸತ್ತಿನ ಲೋಕಸಭಾ ಸದಸ್ಯ ಸ್ಥಾನದಿಂದ ಅವರನ್ನ ಅಮಾನತು ಮಾಡಲಾಗಿದೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೆಜೆಪಿ ಮುಖಂಡರಂತ ಯಡಿಯೂರಪ್ಪನವರು ನಮ್ಮ ಜೊತೆ ಇದ್ದಾರೆ. ಯಡಿಯೂರಪ್ಪನವರೇ, ನಾಳೆ ಸಮಾವೇಶ ಇಟ್ಕೊಂಡಿದ್ದೀರಿ, ಬಹಳ ದೊಡ್ಡ ಮಟ್ಟದ ಆರ್ಗನೈಸ್ ಎಲ್ಲ ಮಾಡ್ತಾಯಿದ್ದೀರಿ, ಬಹಳ ದೊಡ್ಡದಾಗಿ ಮಾಡಬೇಕು ಅಂತ ಏನೆಲ್ಲ ಕನಸಿಟ್ಕೊಂಡು ಮಾಡ್ತಾಯಿದ್ದೀರಿ. ರಾಷ್ಟ್ರೀಯ ಪಕ್ಷದಿಂದ ಹೊರಗೆ ಬಂದಿದ್ದೀರಿ, 40 ವರ್ಷ ಅಲ್ಲಿದ್ದಿರಿ. ಈ ಸಂದರ್ಭದಲ್ಲಿ ಒಬ್ಬ ಸಂಸದರನ್ನ, ಒಬ್ಬ ಸಚಿವರನ್ನ ವಜಾ ಮಾಡಿ ನಿಮ್ಮೊಂದು ಶಾಕ್ ಕೊಡ್ತಾ ಇದ್ದಾರೆ. ಇದೇ ಭಯದಿಂದ ನಿಮ್ಮನ್ನು ಬೆಂಬಲಿಸ್ತಾ ಇರೋ ಅನೇಕ ಶಾಸಕರು ಅವಧಿ ಮೊದಲು ಚುನಾವಣೆ ಬಂದ್ಬಿಡ್ಬೋದು ಅಥವಾ ನಾವು ಅಧಿಕಾರ ಕಳ್ಕೊಂಡ್ಬಿಡ್ಬೋದು ಅಂತ ಹೇಳಿ ಬರದೇ ಇದ್ರೆ ಏನು ಮಾಡ್ತೀರಿ? ಈ ಘಟನೆ ನಡೆದ ಮೇಲೆ 4-6 ಜನ ಶಾಸಕರು ಫೋನ್ ಮಾಡಿದರು, ಈ ನಿಮಿಷಕ್ಕೆ ನಾವು ರಾಜೀನಾಮೆ ಕೊಡ್ತೇವೆ ಅಂತ. ಇಲ್ಲ, ಆ ಕೆಲಸ ಮಾಡಬೇಡಿ, ನಾಳೆ ಸಮಾವೇಶ ಮುಗಿಯೋಕೆ ತಾಳ್ಮೆಯಿಂದ ಇರಿ ಅಂತ ಹೇಳಿದ್ದೇನೆ. ನಾನು ಭಾಳ ನಿಶ್ಚಯ ಮಾಡಿದ್ದೇನೆ, ನಾನು ದ್ವೇಷ ಇಲ್ಲದೆ ಇರುವಂಥ, ಮೋಸ ಇಲ್ಲದೆ ಇರುವಂಥ ಒಂದು ಪ್ರಾಮಾಣಿಕ ಆಡಳಿತವನ್ನು ಕೊಟ್ಟು ನನ್ನ 70ನೇ ವರ್ಷದಲ್ಲಿ ನಾಡಿನ ಜನರ ಈ ಭುವನೇಶ್ವರಿ ಋಣವನ್ನು ತೀರಿಸಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಭಾಳ ಸಂಯಮದಿಂದ ನಾನಿದ್ದೇನೆ. ಈ ಘಟನೆಯಿಂದ ನನಗೆ ಯಾವುದೇ ರೀತಿಯ ಪರಿಣಾಮ ಆಗಿಲ್ಲ. ಅದ್ರ ಬದಲಿಗೆ ನನಗೆ ದೂರವಾಣಿ ಮೂಲಕ ಅವರೆಲ್ಲ ಸಂಪರ್ಕ ಮಾಡಿ ಹೇಳಿದರು, ಇನ್ನೂ ಫ್ರೀಯಾಗಿ ಓಡಾಟ ಮಾಡೋಕ್ಕೆ ತುಂಬ ಒಳ್ಳೆಯದಾಯಿತು, ನಮಗೇನು ಚಿಂತೆ ಇಲ್ಲ ಯಡಿಯೂರಪ್ಪನವರೇನು ಮಾತನ್ನು ಹೇಳಿದರು. ಆದ್ದರಿಂದ ಈ ರೀತಿಯ ಒಂದು ತೀರ್ಮಾನವನ್ನು ತಗೊಂಡು ನೀವೇನಾದರೂ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೋಬೋದು ಅಂತಿದ್ದರೆ, ಅವತ್ತು ಕುಮಾರಸ್ವಾಮಿಯವರು ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಏನೆಲ್ಲ ಷಡ್ಯಂತ್ರಗಳು ಮಾಡಿದ್ರು ಅಥವಾ ಕೆಲವು ಷರತ್ತುಗಳನ್ನು ಹಾಕಿದ್ರು, ಆವಾಗ ನಾನೇನು ರಾಜ್ಯದ ಉದ್ದಗಲಕ್ಕೆ ಹೋದೆ, ಈ ಪುಣ್ಯಕೋಟೆಯ ನಾಡಿನಲ್ಲಿ ಪ್ರಾಮಾಣಿಕರಿಗೊಂದು ಅವಕಾಶ ಮಾಡಿಕೊಡಿ, ಈ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹಿಗಳನ್ನ ನಂಬೇಡಿ ಅಂತ. ನನಗನ್ಸುತ್ತೆ ಅದೇ ಮರುಕಳಿಸ್ತಾ ಇದೆ ಅಂತ. ಇದರ ಪರಿಣಾಮವನ್ನು ನಾಳೆ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ನಾನು ಹಿಂದೆ ಇದ್ದ ಪಕ್ಷದ ಮುಖಂಡಗಳು ಎದುರಿಸಬೇಕಾಗುತ್ತೆ. ನೀವು ಯಡಿಯೂರಪ್ಪನ ಮೇಲೆ ದ್ವೇಷ ಸೇಡು ತೀರಿಸ್ಕೊತಾ ಇಲ್ಲ, ಕನ್ನಡ ನಾಡಿನ 6 ಕೋಟಿ ಜನರ ಪ್ರೀತಿ ವಿಶ್ವಾಸ ನನ್ನ ಮೇಲೇನಿದೆ. ನಾಳೆ ಕಾತುರತೆಯಿಂದ ಆ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಕೋಟ್ಯಾಂತರ ಜನರನ್ನು ಟಿ ವಿ ಮುಂದೆ ಕುಂತ್ಕೋಬೇಕು ಅಂತಿದ್ದಾರೆ ಅಥವಾ ಪ್ರತ್ಯಕ್ಷ ಬರಬೇಕು ಅಂತಿದ್ದಾರೆ. ಅವರೆಲ್ಲರ ಮನಸ್ಸಿನಲ್ಲಿ ಏನು ಪರಿಣಾಮ ಆಗ್ಬೋದು ಅಂತ ಒಂದು ಕ್ಷಣ ಜಗದೀಶ್ ಶೆಟ್ಟರು ನಮ್ಮ ಮನೆಗೆ ನಿಮ್ಮನ್ನು ಕರೆದು ಸ್ವೀಟ್ ಕೊಟ್ಟು, ಯಾರ ಬೆಂಬಲ ಇಲ್ಲದೆ ಇದ್ದರೂ ಸಹ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ನಲ್ಲ, ಅದಕ್ಕೆ ನೀವು ಋಣವನ್ನು ತೀರಿಸಿದ್ದೀರ ಜಗದೀಶ್ ಶೆಟ್ಟರೆ, ಒಳ್ಳೇದು ಮಾಡಲಿದ್ದೇವೆ. ಜಗದೀಶ್ ಶೆಟ್ಟರ್ ಸಂಪರ್ಕ ಮಾಡಿದರೆ ನಿಮಗೆ ನಿರ್ಧಾರ ಕೇಳಬೇಕು? ಯಾವುದೇ ಸಂದರ್ಭದಲ್ಲಿ ಇಲ್ಲ ಸ್ವಾಮಿ. ಅವ್ರು ಮಾತನಾಡೋದು ಬಿಟ್ಟರೆ ಭಾಳ ದಿವಸ ಆಯಿತು. ನಾನು ನಿರೀಕ್ಷೆನೂ ಮಾಡಲ್ಲ, ಅಪೇಕ್ಷೆನೂ ಪಡೋದು. ಜಗದೀಶ್ ಶೆಟ್ಟರ್ ನಿಮ್ಮ ಮಧ್ಯೆ ಮಾತುಕತೆ ಇಲ್ಲ? ಯಾವುದೇ ಸಂಪರ್ಕಗಳಿಲ್ಲ ನಮಗೆ. ಯಾವುದಕ್ಕೂ ಅವರ ಕೈ ಜೋಡಿಸ್ಕೊಂಡು ಹೋಗಿಲ್ಲ. ಯಾವುದೇ ನಾನು ಅವರಿಂದ ಕೇಳೂ ಇಲ್ಲ ಯಾವುದೇ ಸಂದರ್ಭ. ಅವರ ಮಂತ್ರಿಮಂಡಲದಲ್ಲಿ ನಿಮ್ಮ ಬೆಂಬಲಿಗ ಸಚಿವರಿದ್ದಾರಲ್ಲ, ಅವ್ರು ಹೇಗಿದ್ದಾರೆ? ನಾನು ಈ ಸಂದರ್ಭದಲ್ಲಿ ಯಾರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ನಾಳೆ ಸಮಾವೇಶ ಇದ್ದ ಸಂದರ್ಭದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡುವಂಥ ವ್ಯವಸ್ಥಿತವಂಥ ಷಡ್ಯಂತ್ರ ಪಿತೂರಿ ಹೈಕಮಾಂಡ್ ಮಾಡಿದೆ. ನಾವೆಲ್ಲ ಭಾವಿಸಿದ್ದು, ನಾಡಿನ ಕೋಟ್ಯಾಂತರ ಜನ ಭಾವಿಸಿದ್ರು, ಕಾವೇರಿ ನದಿ ನೀರಿನ ವಿವಾದವನ್ನು ಬಗೆಹರಿಸೋಕ್ಕೆ ಮಧ್ಯದಲ್ಲಿ ಒಂದು ರಜಾ ಇದ್ದ ಒಂದು ದಿವಸ ಉಪಯೋಗ ಮಾಡ್ಕೊಂಡು ಡೆಲ್ಲಿಗೆ ಹೋದ್ರು ವಿಶೇಷ ವಿಮಾನದಲ್ಲಿ ಅಂತ ಕಾತುರತೆಯಿಂದ ಎಲ್ಲರೂ ನೋಡ್ತಾ ಇದ್ರು. ಆದರೆ ನೀವು ರಾತ್ರಿ 1 ಗಂಟೆವರೆಗೂ 12:30ವರೆಗೂ ಹೈಕಮಾಂಡ್ ಜೊತೆ ಮಾತುಕತೆ ಆಡಿದರೆ ಹೊರತು ಕಾವೇರಿ ನದಿ ನೀರಿನ ಸಮಸ್ಯೆ ಬಗೆಹರಿಸಬೇಕು, ಇದು ಆ ನಾಡಿನ ಆ ಭಾಗದ ಜನರ ಋಣ ತೀರಿಸಬೇಕು ಅಂತ ನೀವು ಯೋಚನೆ ಮಾಡಲಿಲ್ಲ. ನಿನ್ನೆ ದಿವಸ ನಾನು ಬೆಳಗಾವಿ ವಿಧಾನಸೌಧಕ್ಕೆ ಹೋಗಿದ್ದೆ. ಸಿದ್ದರಾಮಯ್ಯನವರಿದ್ದರು, ಸುರೇಶ್ ಕುಮಾರ್ ಇದ್ದರು, ಸ್ಪೀಕರ್ ಇದ್ದರು. ನಾನು ಹೇಳಿದೆ, ನೋಡಿ ಸ್ವಾಮಿ, 2-3 ದಿನ ವಿಧಾನಸಭೆಯನ್ನು ವಿಸರ್ಜನೆ ಮುಂದೂಡಿಸಿ ಅಧಿವೇಶನವನ್ನು ಎಲ್ಲರೂ ಒಟ್ಟಾಗಿ ಹೋಗೋಣ, ಪಕ್ಷ ಭೇದ ಮರೆತು ಹೋಗೋಣ. ನಾನೂ ಬರ್ತೇನೆ, ಪ್ರಧಾನಿಯವರು ಕೇಳೋಣ, ನಮ್ಮ ನದಿಯಲ್ಲಿ ನೀರಿಲ್ಲದೆ ಇದ್ದಾಗ, ಕುಡಿಯೋಕ್ಕೆ ನೀರಿಲ್ಲದೆ ಇದ್ದಾಗ, ನಿಂತಿರೋ ಬೆಳೆಗೆ ನೀರಿಲ್ಲದೆ ಇದ್ದಾಗ ಎಲ್ಲಿಂದ ನೀರು ಕೊಡಬೇಕು? ಈ ರೀತಿ ತೀರ್ಮಾನ ತಗೊಂಡು ನೀವು ಅವ್ರನ್ನ ತಮಿಳುನಾಡನ್ನ ತೃಪ್ತಿಪಡಿಸೋಕೆ ಕೊಟ್ಟಿರೋದು ಪ್ರಧಾನಿಯವರೇ ಸರಿನಾ ಅಂತ ಹೇಳೋಣ. ಅವ್ರು ಒಪ್ಪಿದ್ರೆ ಒಳ್ಳೆಯದು, ಮೇಲ್ಮನವಿ ಸಲ್ಲಿಸ್ಬಿಟ್ಟು ನಮ್ಗೆ ಸಹಾಯ ಮಾಡೋಕ್ಕೆ. ಇಲ್ಲಾಂದರೆ ರಾಜೀನಾಮೆ ಬಿಸಾಕಿ ಬರೋಣ. ರಾಜಕಾರಣ ಮುಖ್ಯ ಅಲ್ಲ, ಕನ್ನಡ ನಾಡಿನ ಜನರ ಹಿತ ಮುಖ್ಯ ಅಂತ ನಾನು ಹೇಳಿ ಬಂದಿದ್ದೆ. ಆದರೆ ಇವತ್ತು ದುಃಖ ಬರ್ತಾ ಇರುವಂಥದ್ದು, ಕೋಟ್ಯಾಂತರ ಜನ ಕಾವೇರಿ ನದಿ ನೀರಿನ ಬಗ್ಗೆ ಮುಂದೇನಾಗುತ್ತೆ ಅಂತ ಕಾತುರತೆಯಿಂದ ಸತ್ಯಾಗ್ರಹ ಚಳುವಳಿ ಮಾಡ್ಕೊಂಡು ಕಾಯ್ತಾ ಇರಬೇಕಾದ್ರೆ ನೀವು ಸೇಡಿನ ರಾಜಕಾರಣಲ್ಲೂ ಅಧಿವೇಶನ ನಡೀತಾ ಇರೋ ಸಮಯದಲ್ಲಿ ಮಾಡಿಬಿಟ್ರಲ್ಲ ಜಗದೀಶ್ ಶೆಟ್ಟರೆ, ಜನ ನಂಬ್ತಾರೆ ನಿಮ್ಮನ್ನು. ಹೈಕಮಾಂಡ್ ಕೂಡ ನಿಮ್ಮ BJP ಪಕ್ಷ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತ, ನೀವೇನೋ ಹಿರಿಯರು ಕಳೆದ 40 ವರ್ಷದಿಂದ ಇದ್ದರು ಅಂಥೇಳಿ ನಿಮ್ಮನ್ನು ಆ ರೀತಿ ಮಾಡಲಿಲ್ಲ. ಉಳಿದವ್ರ ಬಗ್ಗೆ ಯಾಕೆ ಅವರಿಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತಾರೆ? ನೋಡಿ, ಹೈಕಮಾಂಡ್ಗೆ ಯಾವುದೇ ರಾಜ್ಯದಲ್ಲಿ ಒಬ್ಬ ಎತ್ತರಕ್ಕೆ ಬೆಳೆಯುವಂಥ ಇಷ್ಟ ಇಲ್ಲ. ಅವರ ಜೀತದಾಳುಗಳಂತೆ ಹುಜೂರು ಅಂತ ಡೆಲ್ಲಿಗೆ ಹೋಗಬೇಕು. ಆ ಕೆಲಸ ಯಡಿಯೂರಪ್ಪ ಮಾಡಲಿಲ್ಲ. ಆ ಕೆಲಸ ಮಾಡೋಕ್ಕೆ ಜಗದೀಶ್ ಶೆಟ್ಟರ್ ಸಿದ್ಧರಾಗಿ ಕೈ ಜೋಡಿಸ್ಕೊಂಡು ಡೆಲ್ಲಿಗೆ ಹೋಗಿ ಅವ್ರು ಹೇಳಿದಂತೆ ಕೇಳ್ಕೊಂಡು ಬಂದಿದ್ದಾರೆ. ಇದನ್ನು ಕನ್ನಡ ನಾಡಿನ ಜನ ನೋಡ್ತಾ ಇದ್ದಾರೆ. ಕೋಟ್ಯಾಂತರ ಜನ ಯುವಕರು ಇವತ್ತು ನನ್ನ ಬೆಂಬಲಿಗರಾಗಿ ನಿಂತಿದ್ದಾರೆ. ಅವರೆಲ್ಲರೂ ಇದನ್ನು ಗಮನಿಸ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ರಜಾ ಇರೋದರಿಂದ ಮತ್ತು ನಾಳಿನ ಸಮಾವೇಶ ಹೇಗಾಗ್ಬೋದು ಅಂತ ಎಲ್ಲ ಕಾತುರದಿಂದ ಹೊರಡೋಕ್ಕೂ ಸಿದ್ಧರಾಗಿರಬೇಕಾದ್ರೆ ಈ ಒಂದು ಘಟನೆ ಎಲ್ಲರ ಮನಸ್ಸಿಗೆ ನೋವಾಗಿರ್ಬೋದು. ಪುಟ್ಟಸ್ವಾಮಿ ಅಂತ ಒಬ್ಬ ಹಿಂದುಳಿದ ನಾಯಕನ ಜೊತೆಗೆ ಈ ಸೇಡು ತೀರಿಸ್ಕೊಂಡಲ್ಲ. ಬಸವರಾಜು ಡೋಂಟ್ ಕೇರ್, ಅವನು MP ಸ್ಥಾನಕ್ಕೆ ಜನ ಇದ್ದಾರೆ, ಲಕ್ಷಾಂತರ ಹಂತದಲ್ಲಿ ಗೆದ್ದು ಬರ್ತಾರೆ, ಅದರಿಂದೇನು ಪ್ರಶ್ನೆ ಇಲ್ಲ. ಅದು ಯಾವ ಸಮಯವನ್ನು ಆಯ್ಕೆ ಮಾಡಿಕೊಂಡು ಜಗದೀಶ್ ಶೆಟ್ಟರೆ ತಾವೇ ಹೇಳ್ತಾ ಇದ್ರಿ ಜಗದೀಶ್ ಶೆಟ್ಟರ್ 3 ತಿಂಗಳ ಅವಧಿ ಪೂರೈಸಬೇಕು ಅಂತ ಅದನ್ನೇ ಹೇಳ್ತಾ ಇದ್ರಿ. ನಾನು ಹೇಳೋದು ನಿಜ, ಅದರಂತೆ ನಡ್ಕೊಂಡದ್ದು ನಿಜ.
ಆದರೆ ಈಗ ಇವತ್ತು ಅವ್ರು ತೊಗೊಂಡಿರುವಂಥ ಕ್ರಮ ನಡವಳಿಕೆಯನ್ನು ನೋಡಿದ ಮೇಲೆ ನಾನು ಜನತೆಯ ಅಭಿಪ್ರಾಯವನ್ನು ಕೇಳ್ತೇನೆ, ನನ್ನ ಫಾಲೋವರ್ಸನ್ನು ಕೇಳ್ತೇನೆ, ಆಮೇಲೆ ಕೆಲವೇ ದಿವಸದಲ್ಲಿ ಅಂತಿಮ ತೀರ್ಮಾನ ತಗೊಂಡು. ಈಗ ಹೈಕಮಾಂಡ್ ಮುಂದೆ ರಾಜ್ಯದ ಸ್ಥಿತಿಗತಿಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈಶ್ವರಪ್ಪನ, ಅಶೋಕ್, ಮುಖ್ಯಮಂತ್ರಿಗಳು ಮತ್ತು ಸದಾನಂದ ಗೌಡರು, ಹೈಕಮಾಂಡ್ ಎಲ್ಲ ಕುಳಿತು ಚರ್ಚೆ ಮಾಡಿ ಕೈಗೊಂಡಿರೋ ನಿರ್ಧಾರ ಇದು. ನೋಡ್ರಿ, ಇಲ್ಲಿ ಭಾಳ ಸ್ಪಷ್ಟ ಇದೆ. ಯಡಿಯೂರಪ್ಪನಿಂದ ಸರ್ಕಾರ ಬೀಳ್ತು ಅಂತ ಆಗಬೇಕು ಅಂತ ಬಹುಶಃ ಹೈಕಮಾಂಡನ್ನು ಕನಸು ಕಾಣ್ತಾ ಇದ್ದಾರೆ. ಯಾರ ಕಾರಣಕ್ಕಾಗಲಿ ಸರ್ಕಾರ ಬಿದ್ದರೂ ಸಹ ನಿಮ್ಮ ತಲೆ ಮೇಲೆ ನೀವೇ ಚಪ್ಪಡಿ ಹಾಕ್ಕೊಂಡ್ರೆ ಇವತ್ತು ತೊಗೊಂಡ್ರೆ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಎಲ್ಲಿವರೆಗೂ ಸಮಯ ಸಹಿಸಬೇಕು ಇದೆಲ್ಲವನ್ನು.